ಅಷ್ಟೇ ಅಲ್ವಂತೆ, ಗಂಡನ್ ಪ್ರೀತಿಲ್ ಬಿದ್ದವ್ರಿಗೆ ಏನು ಕಾಣಿಸೋದು ಇಲ್ವಂತೆ, ಏನು ಕೇಳಿಸೋದು ಇಲ್ವಂತೆ. ಅದ್ ಗೊತ್ತಿಲ್ವಾ? ಹೌದಾ? ಓಹೋ. ಶಾಂತಿ, ನೀನು ಸೇರ್ಕೊಂಡ್ಬಿಟ್ಯಾ? ಅಲ್ಲ ಕಣೆ, ನೀನು ಒಬ್ಬೊಬ್ಬಳೆ ನಗೋದ್ ನೋಡಿ ಇನ್ನೇನ್ ಮಾಡ್ಬೇಕು ಹೇಳು? ಇಬ್ರು ತರ್ಲೆ ಕಡೆ. ಅಲ್ಲ, ಈಗಲೇ ನೀವಿಬ್ರು ಇಷ್ಟಿದ್ದೀರಾ, ಇನ್ ಸ್ಕೂಲ್ ಟೈಮಲ್ಲಿ ಟೀಚರ್ಸ್ಗೆ ಎಷ್ಟು ಕಾಟ ಕೊಟ್ಟಿದ್ದೀರೋ ಏನೋ. ಹಾಕೇಳು. ಆದ್ರೆ ಒಂದೇ ಒಂದು ಕರೆಕ್ಷನ್, ಈ ತರ್ಲೆ ಆಟದಲ್ಲಿ ನಾನಿರ್ಲಿಲ್ಲಮ್ಮ, ಇವಳೊಬ್ಳೆ. ಆವಾಗ ಹೇಗಿದ್ಲು ಈಗ್ಲೂ ಹಾಗೆ ಇದ್ದಾಳೆ, ಚೇಂಜೇ ಇಲ್ಲ. ಗೊತ್ತು ಬಿಡ್ತೀನಿ ನೋಡಂಗೆ. ಆದ್ರೂ ನನ್ಗೊಂದು ವಿಷಯ ಹೇಳಿ, ನೀವಿಬ್ರು ಹೇಗೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ? ಯಾಕೆ ಹಾಗೆ ಕೇಳ್ತಾ ಇದೀಯಾ? ಮತ್ತಿನ್ನೇನು, ಮದ್ವೆಗಿನ್ನ 4 ದಿನ ಇರೋದು, ಎಷ್ಟೆಲ್ಲ ಅರೇಂಜ್ಮೆಂಟ್ಸ್ ಆಗ್ಬೇಕು. ಅದು ಅಲ್ಲದೆ ನಾಳೆನೆ ಎಂಗೇಜ್ಮೆಂಟ್. ಅಯ್ಯೋ, ಆ ವಿಷಯನೇ ಮಾತಾಡ್ಬೇಕು ಅಂತ ಬಂದ್ವಿ. ಎಲ್ಲ ತಯಾರಿ ಆಗ್ಬೇಕಲ್ವಾ? ಆದ್ರೆ ಇಲ್ಲಿ ಯಾರೋ ಒಬ್ರು ತುಂಬಾ ಬ್ಲಶ್ ಆಗ್ತಿದ್ರಲ್ಲ, ನಮ್ಮ ಮಾತಿನ ದಾಟಿ ಬೇರೆ ಕಡೆ ಹೊರಟಾಯ್ತು. ಸೊ ಎಲ್ಲ ತಪ್ಪು ನಿಂದೇನೆ. ಇದನ್ನು ನನ್ನ ತಲೆ ಮೇಲೆ ಹಾಕ್ಬಿಟ್ರಾ? ಸರಿ ಸರಿ, ಮದ್ವೆ ಅರೇಂಜ್ಮೆಂಟ್ಸ್ ಎಲ್ಲ ಅಚ್ಚುಕಟ್ಟಾಗಿ ಆಗೋ ಥರ ನಾನು ನೋಡ್ತೀನಿ. ಈ ಮದ್ವೆಲಿ ಒಂದು ಚಿಕ್ಕ ಮಿಸ್ಟೇಕ್ ಕೂಡ ಆಗಬಾರ್ದು. ನನ್ನ ತಂಗಿ ಸಂತೋಷವಾಗಿರ್ಬೇಕು, ಹಾಗೆ ನೋಡ್ಕೋತೀನಿ ನಾನು. ಸರಿ ಸರಿ, ಎಲ್ಲ ನೀನು ಹೇಗೆ ಅಂದ್ಕೊಂತೀಯೋ ಹಾಗೆ ಆಗ್ಲಿ, ಸರಿನಾ? ಏನೇನಾಗಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳೋಣ. ಬಾ ಬೇಗ ಬಾ, ರೆಡಿ? ಬೇಗ ಬಾ, ಸುಮ್ನೆ ನಾಚ್ಕೊಳ್ತಾ ಇಲ್ಲೇ ನಿಂತಿರ್ಬೇಡ, ಸರಿನಾ? ಬಾರೆ ಬಾರೆ. ತಾರಾ, ನೀನೇ ಹೋಗಿ ಬಂದೆ. ಬಾಬಾ ಬಾಬಾ. ನೋಡು, ಎಷ್ಟು ಸಖತ್ತಾಗಿದೆ ಅಲ್ವಾ? ಒಳ್ಳೆ ಯುದ್ಧ ಗೆದ್ದಿರೋ ಅಷ್ಟು ಖುಷಿ ಇದೆ ನಿನ್ ಮುಖದಲ್ಲಿ. ಏನ್ ವಿಷಯ? ಅಯ್ಯೋ ಪೆದ್ದಿ, ಏನ್ ಮಾತು ಅಂತ ಕೇಳ್ತಾ ಇದೀಯ? ಏನ್ ವಿಷಯನ? ಖುಷಿ, ಬರೀ ಖುಷಿ. ಹಬ್ಬ ಹಬ್ಬ ನಡೀತಾ ಇದೆ ಇಡೀ ಸಿಟಿಲಿ. ಪಟಾಕಿ ಹಚ್ಚಿ ಸಂಭ್ರಮ ಪಡೋಷ್ಟು ಸಂಭ್ರಮ. ನನಗೆ ನಾಳೆನೇ ದೀಪಾವಳಿ ಹಬ್ಬ. ನಾಳೆ ಬೆಳಿಗ್ಗೆ ಯಾವಾಗ 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 ಆಗುತ್ತೆ ಅಂತ ಕಾತ್ರದಿಂದ ಕಾಯ್ತಾ ಇದ್ದೀನಿ ತಾರಾ. ಶುಭ ದಿನ, ಶುಭ ಲಗ್ನ, ಶುಭಕರಣ, ಶುಭಯೋಗ, ಶುಭ ತಿಥಿ. ನಾಳೆನೆ ನಿಧಿಗೂ ಡಾಕ್ಟರ್ ಅಜ್ಜಿಗೂ ಎಂಗೇಜ್ಮೆಂಟ್. ವಾವ್, ಕಂಗ್ರಾಚ್ಯುಲೇಷನ್ಸ್. ಪಾಪ ಕರ್ಣ, ಹಾರ್ಟ್ ಬ್ರೋಕನ್. ತಾರಾ, ಈ ಮುಂಡಾಟ ಆಡ್ತಾ ಇದ್ದ ಸಿಂಹನ ಕಟ್ ಹಾಕಿದಾಗ ಬೇಟೆಗಾರರಿಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ನನಗಾಗ್ತಾ ಇದೆ. ನಾಳೆ ಡೇ ನನ್ನ ಪಾಲಿಗೆ ಬೆಸ್ಟ್ ಡೇ. ಯಾವ ನಿಧಿನ ಕರ್ಣ ತನ್ನ ಪ್ರಾಣ ಅನ್ಕೊಂಡಿದ್ನೋ ಆ ನಿಧಿಗೆ ಅರ್ಜುನ್ ರಿಂಗ್ ತೊಡಸ್ತಾ ಇದ್ದಾನೆ. ವಾ ವಾ, ಅದನ್ನ ಕರ್ಣ ನೋಡ್ಬೇಕು, ನಾನು ಕರ್ಣನ ಮುಖ ನೋಡ್ಬೇಕು. ಪಾಪ ದೇವದಾಸ್ ತರ ಬಾಟ್ಲ್ ಹಿಡ್ಕೊಂಡು ಮೂಲೆಯಲ್ಲಿ ಕುತ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾನೆ. ನಿಧಿ, ಯಾಕೆ ಹೀಗೆ ಮಾಡ್ತಿದ್ದೀರಾ? ಅಂದ್ಬಿಟ್ಟು ಯಾಕೆ ದೂರ ಹೋಗ್ತಿದ್ದೀರಾ? ಯಾಕೆ ನಂಗೆ ಹರ್ಟ್ ಮಾಡ್ತಿದ್ದೀರಾ? ಹೋಗ್ಬೇಡಿ, ಬಂದ್ಬಿಟ್ಟು ದೂರ ಹೋಗ್ಬೇಡಿ ಪ್ಲೀಸ್. ಕರ್ಣ ಸರ್, ಕರ್ಣ ಸರ್,
ಮುಂದೆ ಸತ್ಯ ಹೇಳೋ ಧೈರ್ಯ ನನಗಿಲ್ಲ ಸರ್. ಈಗ ಹೇಳ್ತೀನಿ, ನಾನು ಏನು ಮಾಡಲಿ ಸರ್? ನಿಮ್ಮ ಮತ್ತೆ ಅಕ್ಕನ ಮಧ್ಯೆ ನಾನು ಯಾರನ್ನ ಆಯ್ಕೆ ಮಾಡ್ಕೊಳ್ಳಿ? ಇಬ್ರು ನನ್ನ ಕಣ್ಗಳ. ನಿಮಗೆ ನೋವು ಕೊಡೋಕ್ಕಾಗಲ್ಲ, ಅಕ್ಕಂಗೆ ಅನ್ಯಾಯ ಮಾಡೋಕ್ಕಾಗಲ್ಲ. ಪ್ರೀತಿನ ಆಯ್ಕೆ ಮಾಡಿಕೊಂಡು ನಾನು ಹೇಗೆ ಸರ್ ಸ್ವಾರ್ಥಿ ಆಗಲಿ? ನನ್ನ ನಿಮ್ಮ ಪ್ರೀತಿ ಬಗ್ಗೆ ಅಕ್ಕನ ಹತ್ರ ಹೇಳ್ಕೊಳ್ಳೋದಕ್ಕೆ ಹೋಗಿದಂತೂ ನಿಜ ಸರ್. ಆದ್ರೆ ಅಲ್ಲಿ ನನ್ನ ಬದುಕೆ ಬದಲಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ನಾನು ಕಣ್ಣನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೇನೆ. ಅಕ್ಕ ನಿಮ್ಮನ್ನ ಮನ್ಸಾರೆ ಪ್ರೀತಿಸ್ತಿದ್ದಾಳೆ. ಅಕ್ಕಂಗೂ ಅವಳ ಮಗುಗೂ ಅನ್ಯಾಯ ಆಗ್ಬಾರ್ದು ಸರ್. ನಾನು ನಿಮ್ಮ ಜೀವನದಿಂದ ಹೊರಗೋದ್ರೆ ಮಾತ್ರ ನೀವು ಮತ್ತೆ ಅಕ್ಕ ಒಂದಾಗೋದಕ್ಕೆ ಸಾಧ್ಯ. ಅದಾಗಬೇಕು ಅಂದ್ರೆ ನಾನು ಅರ್ಜುನ್ ಅವ್ರನ್ನ ಮದುವೆ ಆಗ್ಲೇಬೇಕು ಸರ್. ಅಕ್ಕ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ ಅನ್ನೋ ವಿಶ್ವಾಸ ನನಗಿದೆ ಸರ್. ನಿಮ್ಮನ್ನ ತುಂಬಾ ನೋಯಿಸ್ಬಿಟ್ಟೆ. ಪ್ರೀತಿ ಮಾಡಿದವರು ಆಡ್ಬಾರ್ದಂತ ಮಾತೆಲ್ಲ ಆಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ ಸರ್. ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಅದ್ರ ಜೊತೆಗಿರೋಕೆ ಯಾವ ಸಾಧ್ಯತೆನೂ ಉಳ್ಕೊಂಡಿಲ್ಲ. ನೋವನ್ನ ಹೇಳ್ಕೊಳಕ್ಕೂ ಆಗದೆ, ಒಳಗೆ ಇಟ್ಕೊಳಕ್ಕೂ ಆಗದೆ ಒದ್ದಾಡ್ತಿದ್ದೀನಿ. ಇಂದ ಅನಿವಾರ್ಯವಾಗಿ ನಾನು ದೂರ ಹೋಗ್ಬೇಕಾಗಿದೆ ಸರ್. ಸಾಧ್ಯ ಆದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಕೊನೆ ಸಾರಿ ಹೇಳ್ತಾ ಇದ್ದೀನಿ,